cold bones. Yeah, that's my. ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈ ವಿಡಿಯೋನಲ್ಲಿ ಏನಪ್ಪ ಅಂತಂದರೆ, ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರುವಂಗೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ಇದ್ರದ್ದು ವಿಡಿಯೋಗಳು ಆಗ್ತಾ ಬಂದಿರೋದ್ರಿಂದ ಕೆಲವೊಂದು ಕಾಮೆಂಟ್ಗಳನ್ನ ನಾನು ನೋಡಿದೆ. ಅದರಲ್ಲಿ ಒಬ್ಬರು ಕಳಿಸಿದ್ರು, ಏನಂತ ಕಳಿಸಿದ್ರು ಅಂದರೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಡಬೇಕಾಗಿತ್ತು, ಇದು ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಈ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯರಿಗೆ, ಅಂದರೆ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯರಿಗೆ ಅಂತ 2 ಆಪ್ಷನ್ ಬರ್ತದೆ. ನೀವೇನಾದರೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ 1 BHK ಅಥವಾ 2 BHK ಆಗಲಿ ಹಾಕಿದ್ರೆ ಈ ಥರ ಒಂದು ಆಪ್ಷನ್ ಇರ್ತದೆ, ಸಾರ್ವಜನಿಕನ ಅಥವಾ ಸ್ಥಳೀಯನ ಅಂತ ಅಂದ್ಬಿಟ್ಟು 2 ಆಪ್ಷನ್ ಇರ್ತದೆ. ಈ ಆಪ್ಷನ್ನು ಏನಪ್ಪ ಆದರೂ ಸಂಬಂಧಪಟ್ಟಿರೋದು ಅಂತಂದರೆ, ಇದೇನು ಬೇರೆ ಏನಿಲ್ಲ. ಇದು ಸ್ಥಳೀಯ ಅಂತಂದರೆ ನೀವು ಅರ್ಜಿ ಹಾಕ್ತಿರಲ್ವ, ಅರ್ಜಿ ಹಾಕ್ದಾಗ ಅದೇನು ಆಯ್ಕೆ ಮಾಡ್ಕೋಬೇಕಾಗಿಲ್ಲ. ನೀವು ಮಾಮೂಲಿ ಅಪ್ಲಿಕೇಶನ್ ಹಾಕಿ ಅದು 1 ತಿಂಗಳೇ ಆಗ್ಬೋದು, 2 ತಿಂಗಳೇ ಆಗ್ಬೋದು, 3 ತಿಂಗಳೇ ಆಗ್ಬೋದು. ಆದಮೇಲೆ ನಿಮ್ಮದು ಅರ್ಜಿ ಓಕೆ ಆಗಿ ಒಂದು ಮೆಸೇಜ್ ಬರ್ತದೆ ದುಡ್ಡು ಕಟ್ಟಬೇಕು ಅಂತ. ದುಡ್ಡು ಕಟ್ತೀರಾ ನೀವು 50,000 ಅಥವಾ 1 ಲಕ್ಷ, ಎಷ್ಟು ಇದು ಮಾಡ್ತಾರೆ ಡೆಪಾಸಿಟ್ ಮಾಡಬೇಕು ಅಷ್ಟು ಡೆಪಾಸಿಟ್ ಮಾಡ್ತೀರಾ ಅಂತ ಇಟ್ಕೊಂಡಾದಮೇಲೆ ನೀವು ಡೆಪಾಸಿಟ್ ಮಾಡಾದಮೇಲೆ ನಿಮಗೆ ಮನೇನ ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಂದರೆ ಏನಪ್ಪ ಅದು ಅಂತಂದರೆ, ಆಪ್ಷನ್ ಅಂದರೆ ನಿಮ್ಗೆ ಓಪನ್ ಮಾಡಿಬಿಟ್ಟು ಏನು ಮಾಡಬೇಕು, ಅದರಲ್ಲಿ ನಿಮಗೆ ಯಾವ ಊರಲ್ಲಿ ಬೇಕು, ಅಂದರೆ ಯಾವ ಕ್ಷೇತ್ರದಲ್ಲಿ ಬೇಕು, ಜೊತೆಗೆ ಎಲ್ಲಿ ಎಷ್ಟನೇ ಫ್ಲೋರ್ ಬೇಕು, ಫಸ್ಟ್ ಫ್ಲೋರ್ ಬೇಕಾ, ಸೆಕೆಂಡ್ ಫ್ಲೋರ್ ಬೇಕಾ, ಥರ್ಡ್ ಫ್ಲೋರ್ ಬೇಕಾ, ಆಮೇಲೆ A ಬ್ಲಾಕಲ್ಲಿ ಬೇಕಾ, B ಬ್ಲಾಕಲ್ಲಿ ಬೇಕಾ, C ಬ್ಲಾಕಲ್ಲಿ ಬೇಕಾ, D ಬ್ಲಾಕಲ್ಲಿ ಬೇಕಾ, ಅದು ಎಲ್ಲವನ್ನು ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಆಯ್ಕೆ ಮಾಡಿಕೊಂಡು ಓಕೆ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಈ ಸ್ಥಳೀಯದು ಮತ್ತು ಸಾರ್ವಜನಿಕರದ್ದು ಅಂತ ಅಂದ್ಬಿಟ್ಟು ಆಪ್ಷನ್ ಬರ್ತದೆ. ಏನಪ್ಪ ಈ ಆಪ್ಷನ್ನು ಅಂತಂದರೆ ಬೇರೆ ಏನೂ ಇಲ್ಲ. ಇದು ಸ್ಥಳೀಯರು ಅಂತಂದರೆ ಗೊತ್ತೇ ಇರ್ತದೆ ನಿಮಗೆ. ಸ್ಥಳೀಯರು ಅಂತಂದರೆ ನೀವು ಯಾವ ಕ್ಷೇತ್ರದಲ್ಲಿ ಹಾಕಿರ್ತೀರೋ ಅದೇ ಕ್ಷೇತ್ರದಲ್ಲಿ ಮನೆನ ತಗೊಂಡ್ರೆ ನೀವು ಸ್ಥಳೀಯರಾಗಿರ್ತೀರ. ಅಂದರೆ ಉದಾಹರಣೆಗೆ ನೀವು ಯಲಹಂಕ ಕ್ಷೇತ್ರ ಇರ್ತೀರ ಅಂದ್ಕೊಳ್ಳಿ. ಯಲಹಂಕ ಕ್ಷೇತ್ರದಲ್ಲಿ ಇದ್ದರೆ ನೀವು ಯಲಹಂಕ ಸುತ್ತಮುತ್ತ ಎಲ್ಲಿ ಕಟ್ಟಿರ್ತಾರೆ ಮನೆಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮದವರು ಯಲಹಂಕ ಸುತ್ತಮುತ್ತ ಎಲ್ಲಿ ಕಟ್ಟಿದ್ದಾರೆ ಅಲ್ಲೇ ತಗೊಂಡ್ರೆ ನೀವು ಸ್ಥಳೀಯರು ಅಂತ ನಿಮ್ಮನ್ನು ಪರಿಗಣಿಸ್ತಾರೆ, ಸ್ಥಳೀಯರು ಅಂತ ಪರಿಗಣಿಸ್ತಾರೆ. ನೀವು ಅಕಸ್ಮಾತ್ ಬೇರೆ ಯಾವುದೋ ಚಾಮರಾಜಪೇಟೆ ಕ್ಷೇತ್ರದಿಂದನೋ ಅಥವಾ ಯಶವಂತಪುರ ಕ್ಷೇತ್ರದಿಂದನೋ ಅಥವಾ ಇನ್ನೊಂದು ಯಾವುದೋ ಕ್ಷೇತ್ರದಿಂದನೋ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿ ಅಲ್ಲಿ ಅಡ್ರೆಸ್ ಇರುತ್ತೆ ಅಂದ್ಕೊಳ್ಳಿ, ನಿಮ್ಮದು ಅಪ್ಲಿಕೇಶನ್ ಹಾಕಿದಾಗ ನೀವು ಯಲಹಂಕ ಕ್ಷೇತ್ರದಲ್ಲಿ ನನಗೆ ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡ್ತೀರಾ, ಯಲಹಂಕ ಕ್ಷೇತ್ರದಲ್ಲಿ ಬೇಕು ಅಂತ ನೀವು ಆಯ್ಕೆ ಮಾಡ್ಕೋತೀರಾ. ಆವಾಗ ನೀವೇನಾಗ್ತೀರಾ, ಸಾರ್ವಜನಿಕರಾಗ್ತೀರಾ. ಸಾರ್ವಜನಿಕರಂದರೆ ಮಾಮೂಲಿ ನಾರ್ಮಲ್ ಸಾರ್ವಜನಿಕವಾಗಿ ಏನು ಕೊಡಬೇಕೋ ಅದನ್ನು ಕೊಡಬೇಕಾಗ್ತದೆ. ಬಟ್ ಇವೆರಡಕ್ಕೂ ಇದರಲ್ಲಿ ಮೂರನೇದೇನಪ್ಪ ಅಂದರೆ ಇನ್ನೊಂದು MLA ಕೋಟಾ ಅಂತ ಬರ್ತದೆ. ಒಂದು MLA ಕೋಟಾದಲ್ಲಿ ಏನು ನಿಮಗೆ ಬೆನಿಫಿಟ್ ಅಂದರೆ, MLA ಕೋಟಾದಲ್ಲಿ ಏನಪ್ಪ ಒಂದು ಬೆನಿಫಿಟ್ ಅಂತಂದರೆ, ನೀವು ಸ್ಥಳೀಯರಿಗೂ ಅಪ್ಲೈ ಆಗುತ್ತೆ, ಅದು ಸಾರ್ವಜನಿಕರಿಗೂ ಅಪ್ಲೈ ಆಗುತ್ತೆ. ಹೇಗೆ ಅಪ್ಲೈ ಆಗುತ್ತೆ ಅದು ಅಂತಂದರೆ, ನೀವೇನಾದ್ರು ಸ್ಥಳೀಯರಾಗಿ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಈಗ ನೀವು ಯಲಹಂಕ ಕ್ಷೇತ್ರದಲ್ಲೇ ಇರ್ತೀರಾ ಅಥವಾ ಯಶವಂತಪುರ ಕ್ಷೇತ್ರದಲ್ಲೇ ಇರ್ತೀರಾ, ಅದೇ ಕ್ಷೇತ್ರದಲ್ಲಿ ನೀವು ಆಯ್ಕೆ ಮಾಡ್ಕೋತೀರ ಅಂದ್ಕೊಳ್ಳಿ ಮನೆನ. ಆಯ್ಕೆ ಮಾಡಿದಾಗ ಆ ಕ್ಷೇತ್ರದಲ್ಲಿ ಏನಾದರೂ ನೀವು ಹಾಕಿದಾಗ ಅಪ್ಲಿಕೇಶನ್ನು ಇಲ್ಲ ನಮಗೆ ಇದು ಖಾಲಿಯಾಗಿದೆ ಅಂತ, ಸಾರ್ವಜನಿಕ ಕೋಟಾದಲ್ಲಿ ಖಾಲಿಯಾಗಿದೆ ಅಂದಾಗ ನೀವೇನು ಮಾಡಬೇಕು, MLA ಹತ್ರ ಹೋಗಬೇಕು. MLA ಹತ್ರ ಹೋಗಿ, MLA ಹತ್ರ ಇರ್ತದೆ ಆಲ್ರೆಡಿ ಮನೆಗಳು ಇದ್ದರೆ ಅವರು ಕೊಡ್ತಾರೆ, ಏನು ಮಡಿಕೊಳ್ಳಲ್ಲ ಅವೇನು. ಅಂದರೆ MLAಗೆ ಯಾವ ರೀತಿ ಕೊಟ್ಟಿರ್ತಾರಪ್ಪ ಅಂದರೆ, ಆ ಕ್ಷೇತ್ರದ MLAಗೆ ಈಗ 2,000 ಮನೆ ಕಟ್ಟಿದ್ದಾರೆ ಅಂದ್ಕೊಳ್ಳಿ. ಆ ಕ್ಷೇತ್ರದಲ್ಲಿ 2,000 ಮನೆ ಕಟ್ಟಿದರೆ 50% ಅಥವಾ 25%, 50% ಇರ್ಬೋದು ಆಲ್ಮೋಸ್ಟ್ ಆಲ್. 50% MLA ಕೋಟಾದಲ್ಲೇ ಇರ್ತವೆ, 50% MLA ಕೋಟಾಗೆ ಬರ್ತವೆ. ಅಂದರೆ 2,000 ಮನೆಯಲ್ಲಿ 1,000 ಮನೆ, ಪೂರ್ತಿ 2,000 ಮನೆ ಇರ್ತಲ್ಲ ಅದರಲ್ಲಿ 1,000 ಮನೆ ನೀವು MLA ಹತ್ರ ಇರ್ತದೆ. ಅಲ್ಲಿ ಹೋಗ್ಬಿಟ್ಟು MLA ಹತ್ರ ನೀವು ಮಾತಾಡಿ ನೀವು ಮನೇನ ತಗೋಬೇಕು. ಇಲ್ಲ ಅಂತಂದರೆ ನಿಮ್ಗೆ ಅಕಸ್ಮಾತ್ ಸಾರ್ವಜನಿಕವಾಗಿ ನೀವು ಹಾಕ್ತೀರಿ ಅಂದ್ಕೊಳ್ಳಿ, ಎರಡೂ ಆಪ್ಷನ್ ಓದ್ತಾನೆ, ಸಾರ್ವಜನಿಕನೂ ಆದರೂ ಅಷ್ಟೇ, ಸ್ಥಳೀಯ ಆದರೂ ಅಷ್ಟೇ. ನೀವು ಅರ್ಜಿ ಹಾಕಿದಾಗ ನೀವು ಅಂದ್ಕೊಂಡ ಕಡೆ ಏನಾದ್ರು ಸಿಕ್ಕಿಲ್ಲ ಅಂದರೆ ಮನೆ,
ಅಂದರೆ ನೀವು ಅರ್ಜಿ ಹಾಕ್ತಿರಲ್ವ, ಆವಾಗ ಸಿಕ್ಕಿಲ್ಲ ಅಂತಂದರೆ ನೀವು ಹೋಗಿ MLA ಹತ್ರ ಮಾತಾಡಬೇಕಾಗುತ್ತೆ. ಅಂದರೆ ಆ ಕ್ಷೇತ್ರದ MLA. ನೀವು ಯಲಹಂಕ ಕ್ಷೇತ್ರದಲ್ಲಿ ಬೇಕು ಅಂದರೆ ಲಕ್ಷ ಹೊರಗಡೆಯಿಂದ ಹಾಕಿರ್ತೀರ ಅಂದ್ಕೊಳ್ಳಿ, ನಿಮಗೆ ಸಿಗೋಲ್ಲ ಮನೆ ಆಗ ನನಗೆ ಬೇಕೇ ಬೇಕು ಅಂದರೆ ನೀವು MLA ಹತ್ರ ಹೋಗಿ ಒಂದು ಅರ್ಜಿ ಕೊಡಬೇಕಾಗುತ್ತೆ. ಈ ಥರ ನಾನು ಅರ್ಜಿ ಹಾಕಿದ್ದೀನಿ, ಬಟ್ ನನಗೆ ಇದೇ ಕ್ಷೇತ್ರದಲ್ಲಿ ನನಗೆ ಬೇಕಾಗಿರೋದ್ರಿಂದ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನಗೊಂದು ಮನೇನ ಇದು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಲೆಟ್ರ್ ಬರ್ಕೊಟ್ರೆ ಅವ್ರೇನು ಮಾಡ್ತಾರೆ, ನಿಮ್ಮ ಲೆಟ್ರನ್ನ ಅಕ್ಸೆಪ್ಟ್ ಮಾಡಿ ನಿಮಗೊಂದು ಮನೇನ ಅವ್ರ ಕೋಟಾ ಕಡೆಯಿಂದ ನಿಮ್ಗೆ ಕೊಡಿಸ್ತಾರೆ. ಅಂದರೆ ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗಿರ್ತದೆಪ್ಪ ಅಂದರೆ ಅದು ಫಸ್ಟ್ ಪ್ರಿಫರೆನ್ಸ್ಗೆ ಇದು ಆಪ್ಷನ್ ಇರೋದು. ಅಂದರೆ ನೀವು ಯಲಹಂಕ ಕ್ಷೇತ್ರದಲ್ಲೇ ಇದ್ದು ಯಲಹಂಕ ಕ್ಷೇತ್ರದಲ್ಲೇ ಬೇಕು ಅಂದರೆ ಪಕ್ಕ ನಿಮಗೆ ಮೊದಲನೇ ಪ್ರಿಫರೆನ್ಸು ನಿಮಗೇ ಕೊಡೋದು. ಯಾಕೆಂದರೆ ಮೊದಲನೇ ಪ್ರಿಫರೆನ್ಸು ನಿಮಗೆ ಕೊಡಬೇಕು. ಯಾಕೆಂದರೆ ನೀವೇ ಅಲ್ವಾ ಇಲ್ಲಿರೋ ಸ್ಥಳೀಯರು, ನೀವೇ ಅಲ್ವಾ, ಅದಕ್ಕೆ ನಿಮಗೆ ಮೊದಲನೇ ಪ್ರಿಫರೆನ್ಸು ನಿಮಗೇ ಕೊಡಬೇಕು. ಅದಕ್ಕೋಸ್ಕರ ನಿಮ್ಗೇನು ಮಾಡ್ತಾರೆ, ನೀವು ಸ್ಥಳೀಯರಾಗಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಯಲಹಂಕ ಕ್ಷೇತ್ರದಲ್ಲೇ ಇತ್ತು ಅಂದರೆ, ನೀವು ಯಲಹಂಕ ಕ್ಷೇತ್ರದಲ್ಲಿ ನನಗೆ ಬೇಕು ಅಂದರೆ ಮೊದಲನೇ ಪ್ರಿಫರೆನ್ಸು ನಿಮಗೆ ಕೊಡ್ತಾರೆ. ಹೊರ್ಗಡೆ ಅವರು ಕೊಡೋಲ್ಲ ಆವಾಗ, ಅಂದರೆ ಸಾರ್ವಜನಿಕರಿಗೆ ಕೊಡೋಲ್ಲ. ಬೇರೆ ಕ್ಷೇತ್ರದಿಂದ ಬಂದು ಅಕಸ್ಮಾತ್ ಏನಾದರೂ ಮನೆಗಳೇನಾದರೂ ಉಳಿದಿದ್ರೆ ಇಲ್ಲ ಉಳಿದಿದೆ ಬೇರೆಯವ್ರಿಗೆ ಕೊಡ್ಬೋದು ಅಂತ ಏನಾದ್ರು ಅನಿಸಿದ್ರೆ ಅವ್ರೇನು ಮಾಡ್ತಾರೆ, MLA ಬೇರೆ ಕ್ಷೇತ್ರದಿಂದ ಬಂದಿರುವಂಥ ಜನಕ್ಕೂ ಕೂಡ ಇದೇ ಕ್ಷೇತ್ರದಲ್ಲಿ ಹಂಚಿಕೆ ಮಾಡಿಕೊಡ್ತಾರೆ. ಇಲ್ಲಾಂದರೆ ಇಲ್ಲ ಆಗಲ್ಲ ಅಂತ ಅವರನ್ನೇ ಫಸ್ಟೇ ಹೇಳ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗುತ್ತಲ್ವ ಅಲ್ಲಿ ಅವ್ರ MLA ಕೋಟಾದಲ್ಲಿ ಎಷ್ಟು ಕೋಟ ಇದೆ ಅಂದರೆ ಅವ್ರ PA ಇರ್ತಾರೆ, ಅವ್ರ PA ಅವರು ಹತ್ರ ಅವ್ರು ಕೇಳ್ಕೊತಾರೆ, ನಮ್ಮ ಕೋಟಾದಲ್ಲಿ ಇನ್ನು ಎಷ್ಟು ಬಾಕಿ ಬ್ಯಾಲೆನ್ಸ್ ಉಳಿದಿದ್ದಪ್ಪ ಮನೆಗಳು ಅಂತ ಕೇಳ್ಕೊತಾರೆ. ಕೇಳ್ಕೊಂಡು ನೀವು ಅರ್ಜಿ ಕೊಟ್ಟಾಗಲೇ ಅವರು ನಿಮ್ಗೊಂದು ಡೀಟೇಲ್ ಹೇಳ್ಬಿಡ್ತಾರೆ, ಇದ್ದರೆ ಆಗುತ್ತೆ, ಈ ಥರ ಈ ಫ್ಲೋರ್ ಮನೆ ಇದೆ ಬೇಕು ಅಂದರೆ ನಾನು ಮಾಡ್ಕೊಡ್ತೀನಿ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಇದು ಮೊದಲನೇ ಪ್ರಿಫರೆನ್ಸ್ ಅಂತೂ ಪಕ್ಕ ಸ್ಥಳೀಯರಿಗೆ ಕೊಡೋದು. ಅಂದರೆ ನೀವು ಯಶವಂತಪುರ ಕ್ಷೇತ್ರದಲ್ಲಿದ್ದರೆ ಯಶವಂತಪುರದಲ್ಲಿ ನಿಮಗೆ ಸ್ಥಳೀಯರಾಗಿದ್ದರೆ ನಿಮ್ಗೆ ಅಲ್ಲೇ ಫಸ್ಟ್ನೇ ಪ್ರಿಫರೆನ್ಸ್ ಕೊಡ್ತಾರೆ. ಇಲ್ಲ ಯಲಹಂಕ ಕ್ಷೇತ್ರದಲ್ಲಿದ್ದರೆ ನಿಮಗೆ ಅಲ್ಲಿಯೇ ಫಸ್ಟೇ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಬೇರೆ ಕ್ಷೇತ್ರಗಳಲ್ಲಿ ತಗೋಬೇಕು ಅಂದಾಗಲೇ ಸ್ವಲ್ಪ ಪ್ರಾರಂಭ ಆಗೋದು. ಬಟ್ ಏನಂದರೆ 50% ಇರ್ತದೆ ಮನೆಗಳು ಬೇರೆ ಬೇರೆ ಕಡೆ. ಬಟ್ ಏನಂದರೆ ನಿಮಗೆ ಬೇಕಾದ ಕಡೆನೇ ಸಿಗಬೇಕು ಅಂತಂದರೆ ನೀವು ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ಅದಕ್ಕೆ ಈಗ ಅಂದರೆ ನೀವು ಯಶವಂತಪುರ ಕ್ಷೇತ್ರದಲ್ಲಿ ಇರ್ತೀರ ಅಂದ್ಕೊಳ್ಳಿ, ನೀವು ಹಾಕ್ಬಿಟ್ಟು ನನಗೆ ಯಲಹಂಕ ಕ್ಷೇತ್ರದಲ್ಲಿ ಬೇಕು ಅಂತಂದಾಗ ಬಂದಾಗ ಇದ್ರೇನೋ ಅಲರ್ಟ್ ಆಗಿಬಿಡ್ತದೆ. ಬಟ್ ಇಲ್ಲ ಅಂದರೆ ನೀವು MLA ಅದಲ್ಲೇ ಹೋಗಿ MLA ಕೋಟಾದಲ್ಲೇ ತಗೋಬೇಕು, ಇಲ್ಲಾಂದರೆ ಅದು ಆಗೋಲ್ಲ. ಯಾಕೆಂದರೆ ಅವ್ರು MLA ಅವರು ನಿಮಗೆ ಇದು ಮಾಡ್ತಾರೆ, ನೀವು ಅರ್ಜಿ ಕೊಟ್ಟಿರ್ತಾರಲ್ಲ ಅಲ್ಲೇ ಅದರಲ್ಲಿ ನಿಮ್ಮದು ಅರ್ಜಿ ಕೊಟ್ಟಿರ್ತಾರಲ್ಲ, ಒಂದು ಅಪ್ಲಿಕೇಶನ್ ಹಾಕಿದಾಗ ನಿಮಗೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ ಲಾಸ್ಟಲ್ಲಿ ನೀವು ಅರ್ಜಿ ಹಾಕಿದ್ದೀರಾ ಅಂತ, ಅದನ್ನು ಅದ್ರ ಜೊತೆಗೆ ನೀವು ಜೆರಾಕ್ಸು ಕೂಡ ಕೊಟ್ಬಿಟ್ಟು ಬರಬೇಕಾಗುತ್ತೆ. ಯಾಕೆಂದರೆ ಅದರಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರು A to Z ಎಲ್ಲ ಇರ್ತದೆ. ಅದನ್ನು ಅವರು MLAಗೋ ಅಥವಾ MLA PAನೋ ಈಸ್ಕೊತಾರೆ. ಅದು ಈಸ್ಕೊಂಡು ಅಲ್ಲಿ ಅಪ್ಲಿಕೇಶನ್ ನಂಬರ್ ಇರ್ತಲ್ಲ ಅದನ್ನು ಹೊಡೆದು ಅವರು ರಾಜೀವ್ ಗಾಂಧಿ ವಸತಿ ನಿಗಮದವ್ರಿಗೆ ಹೇಳ್ತಾರೆ, ಈ ಥರ ಅವ್ರಿಗೆ ಒಂದು ಮನೇನ ಅಲರ್ಟ್ ಮಾಡಿಕೊಡಿ, ಅದು MLA ಕೋಟಾದಿಂದ ಅಲರ್ಟ್ ಮಾಡಿ ಅಂತ ಅವ್ರಿಗೊಂದು ಮೆಸೇಜ್ ಕೊಟ್ಟು ಅವರು ಅಲರ್ಟ್ಮೆಂಟ್ ಮಾಡಿಸ್ಕೊಡ್ತಾರೆ. ಈ ಥರ ಇದೆ. ಇದು ಸ್ಥಳೀಯವಾರು ಮತ್ತು ಸಾರ್ವಜನಿಕರಿಗೂ ಇರುವಂಥ ಡಿಫ್ರೆನ್ಸು. ಬಟ್ ಅದೇ ನಾನು ಹೇಳ್ದಂಗೆ ಸ್ಥಳೀಯರಿಗೆ ಮೊದಲೇ ಆದ್ಯತೆ ಕೊಡ್ತಾರೆ, ಆಮೇಲೆ ಸಾರ್ವಜನಿಕರಿಗೆ ಎರಡನೇ ಆದ್ಯತೆ ಕೊಡ್ತಾರೆ. ಈ ಥರ ನಡೀತೆ ಫ್ರೆಂಡ್ಸ್. ನಿಮಗೆ ಯಾವ ಕ್ಷೇತ್ರದಲ್ಲಿ ಬೇಕು ಆ ಕ್ಷೇತ್ರದಲ್ಲಿ ನೀವು ಆಯ್ಕೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.